ಪ್ರತಿ ಹಳ್ಳಿಯ ಮನೆಗಳ ರೈತರ ಮನೆಗಳಲ್ಲಿ ಇವತ್ತು ಎಚ್ಚೆತ್ತಿಸುವಂತ ಹೋರಾಟವಾಗಿ ಇದು ಪರಿಣಾಮಕಾರಿ ಆಗ್ತಿದೆ ಅನ್ನೋದನ್ನ ನಿಮ್ಮೆಲ್ಲರಲ್ಲೂ ನಾನು ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತಾ, ಇವತ್ತು ಬರೀ ರೈತ ಕುಟುಂಬಗಳು ಬರೋದಲ್ಲ ಈ ಹೋರಾಟಕ್ಕೆ, ಇವತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಇವತ್ತು ರೈತರು ಬದುಕಿದ್ರೆ ಇವತ್ತು ನಮ್ಮ ಕುಟುಂಬಗಳಿಗೆ, ನಮ್ಮ ಬಡ ಕುಟುಂಬಗಳಿಗೆ ಕೃಷಿ ಕಾರ್ಮಿಕರಾಗಿ ಕೆಲಸ ಸಿಗುತ್ತೆ. ನಾವು ಏನಾದ್ರೂ ಈ ಭೂಮಿಗಳನ್ನ ನಾವು ಬಿಟ್ಕೊಟ್ಟಿದ್ದೇವೆ, ಅದರಲ್ಲಿ ನಾವು ಕಾರ್ಖಾನೆಗಳಲ್ಲಿ ಮತ್ತೆ ಉತ್ತರ ಭಾರತದ ಜನರ ಮನೆಗಳಲ್ಲಿ ಟಾಯ್ಲೆಟ್ಗಳನ್ನ ತೊಳೆಯುವಂತ ಕೆಲಸಕ್ಕೆ ನಾವು ಹೋಗ್ಬೇಕಾಗತ್ತೆ. ಸೊ ಅಂತ ಒಂದು ನಿಕೃಷ್ಟವಾದ ಕೆಲಸಗಳನ್ನ ನಾವು ಧಿಕ್ಕರಿಸಿ ನಾವು ಸ್ವಾಭಿಮಾನಿಗಳಾಗಿ ನಾವು ಕೃಷಿ ಕಾರ್ಮಿಕರುಗಳಾಗಿ ಬದುಕಬೇಕಂತ ಹೇಳಿದ್ರೆ ಇವತ್ತು ಈ ಭಾಗದಲ್ಲಿ ರೈತರ ಭೂಮಿ ಉಳಿಬೇಕು. ಅಂತ ಭೂಮಿ ಉಳಿಸ್ಲಿಕ್ಕೆ ನಮ್ಮ ದಲಿತ ಚಳವಳಿಗಳೆಲ್ಲ ನಾವು ಒಕ್ಕೂಟದೊಂದಿಗೆ ಈ ರೈತ ಚಳವಳಿಗೆ ನಾವು ಬೆಂಬಲಿಸಿ ನಿಮ್ಮ ಹೋರಾಟಗಳಲ್ಲಿ ನಾವು ಶಕ್ತಿಯುತವಾಗಿ ನಿಮ್ಮೊಟ್ಟಿಗೆ ನಾವು ನಿಲ್ತೇವೆ ಅಂತ ಹೇಳಿ ನಾನು ಭರವಸೆ ಕೊಡೋದ್ರ ಮೂಲಕ ನಾನು ಮತ್ತೆ ತಮ್ಮಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಾವು ಬರೀ ಗ್ರಾಮಗಳಲ್ಲಿ ಇವತ್ತು ಏನು ಜನರಲ್ಲಿ ಒಂದು ಎಚ್ಚೆತ್ತಿಸುವಂತ ಕೆಲಸ ಮಾಡಿ ಇವತ್ತು ಹೋರಾಟವನ್ನ ಕೈಗೆತ್ತಿಕೊಳ್ತಾ ಇದ್ದೀರಾ. ಇದೇ ನಿಟ್ಟಿನಲ್ಲಿ ನಾವು ಇನ್ನು ಮುಂದೆ ಈ ರೀತಿಯಾದಂತಹ ಹೋರಾಟಗಳೆಲ್ಲ ನಿರತರಾಗೋದನ್ನ ಬಿಟ್ಟು ನಾವು ವಿಧಾನಸೌಧ ಚಲೋ ಕಾರ್ಯಕ್ರಮವನ್ನ ಕೊಟ್ಟು ಸರ್ಕಾರವನ್ನ ಉಳಿಸ್ತೇವೆ ಅನ್ನೋ ಒಂದು ಎಚ್ಚರಿಕೆಯನ್ನ ನಾವು ಕೊಡುವಂತ ಕೆಲಸ ಮಾಡಿದಾಗ ನಮ್ಮ ಹೋರಾಟ ಯಶಸ್ವಿ ಆಗುತ್ತೆ ಅನ್ನೋದನ್ನ ನಾನು ತಮ್ಮೆಲ್ಲರಲ್ಲೂ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತಾ ನನ್ನ ಎರಡು ಮಾತುಗಳಿಗೆ ನಾನು